ನೋಡಿ ನೆಕ್ಸ್ಟ್ ಕ್ವಶನ್. ಬೈ ದ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರೂವ್ ದಟ್ n ಫ್ಯಾಕ್ಟೋರಿಯಲ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಪವರ್ n ಮೈನಸ್ 1 ಫಾರ್ ಆಲ್ ಇಂಟೀಜರ್ಸ್ n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ನೋಡಿ ಯಾವ ಥರ ಮಾಡೋದಿನ್ನ. ಫಸ್ಟ್ ಏನು ಮಾಡಿ, ಲೆಟ್ ಪಿ ಆಫ್ n ಬಿ ದ ಸ್ಟೇಟ್ಮೆಂಟ್ ಗಿವನ್ ಬೈ ಅಂತ ಬರ್ಕೊಳ್ಳಿ. ಏನು ಮಾಡಿ, ಇಲ್ಲಿ ಪಿ ಆಫ್ ಎನ್ ಅಂದರೆ ಇಲ್ಲಿ ಸ್ಟೇಟ್ಮೆಂಟ್ ಯಾವ ಥರ ಇದೆ, ಇಲ್ಲಿ ಸಮ್ಮಲ್ಲಿ ಇಲ್ಲ, ಅರ್ಥ ಆಗ್ತಿದೆಯಾ? ಬರೀ ಏನಿದೆ ಲೆಫ್ಟ್ ಹ್ಯಾಂಡಲ್ಲಿ ಎನ್ ಫ್ಯಾಕ್ಟೋರಿಯಲ್ ಇದೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಪವರ್ n ಮೈನಸ್ 1 ಫಾರ್ ಎನ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ನೋಡಿ ಇಲ್ಲೇನು ಮಾಡಬೇಕು, ಇವರು ಗಿವನಲ್ಲಿ ಕೊಟ್ಟಿದ್ದಾರೆ n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1, ಸ್ಟಾರ್ಟಿಂಗ್ 1 ತೊಗೋಬೇಕು. ಅರ್ಥ ಆಯ್ತಲ್ವ? ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂದರೂ 1 ತೊಗೊಳ್ಳಿ, ಗೊತ್ತಾಗ್ತಿದೆ. ಪಾಸಿಟಿವ್ ಇಂಟೀಜರ್ ಅಂದರೂ 1 ತೊಗೊಳ್ಳಿ, ಗೊತ್ತಾಗ್ತಿದೆ. ಅದೇ n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ಕೊಟ್ಟರೆ ಸ್ಟಾರ್ಟಿಂಗ್ 3 ತೊಗೋಬೇಕು. ನಮ್ಗೆ ಇಟ್ಕೊಳ್ಳಿ. ಫಸ್ಟ್ ಏನು ಪಿ ಆಫ್ ಎನ್ ಬರ್ಕೊಳ್ಳಿ, ಎನ್ ಫ್ಯಾಕ್ಟೋರಿಯಲ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಪವರ್ n ಮೈನಸ್ 1 ಫಾರ್ n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಇದು ಒಂದು ಸ್ಟೇಟ್ಮೆಂಟು. ಈಗ ನಾವು ಈಗ ಈ ಪಿ ಆಫ್ ಒನ್ನ ಫೈನ್ ಮಾಡೋದು ಯಾವ ಥರ ನೋಡಿ. ಪಿ ಆಫ್ 1 ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸೀರೀಸಲ್ಲಿಲ್ಲ, ಅಂದರೆ ಪ್ಲಸ್ ಅಂತ ಬರೋದು ಆ ಥರ ಇಲ್ಲ, ಗೊತ್ತಾಗ್ತಿದೆಯಾ? ಅದಕ್ಕೆ ಏನು ಮಾಡಬೇಕು, ಇಲ್ಲೂ ಎನ್ ಜಾಗದಲ್ಲಿ 1 ಹಾಕ್ಕೋಬೇಕು, ಇಲ್ಲೂ ಎನ್ ಜಾಗದಲ್ಲಿ 1 ಹಾಕ್ಕೋಬೇಕು. ಇಲ್ಲಿ ಏನಾಗುತ್ತೆ, ಎನ್ ಜಾಗದಲ್ಲಿ 1 ಹಾಕಿದ್ರೆ 1 ಫ್ಯಾಕ್ಟೋರಿಯಲ್ ಆಗುತ್ತೆ. ಇಲ್ಲಿ ಎನ್ ಜಾಗದಲ್ಲಿ 1 ಹಾಕಿದ್ರೆ 2 ಪವರ್ 1 ಮೈನಸ್ 1 ಆಗುತ್ತೆ. ಈಗ ನೋಡಿ, ಇದು ಎನ್ ಜಾಗದಲ್ಲಿ 1 ಹಾಕಿದ್ರೆ 1 ಫ್ಯಾಕ್ಟೋರಿಯಲ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಪವರ್ 1 ಮೈನಸ್ 1 ಆಗುತ್ತೆ. ದಟ್ ಈಸ್, ಈಗ ನೋಡಿ ಸಾರಿ ಈಗ ನೋಡಿ, 1 ಫ್ಯಾಕ್ಟೋರಿಯಲ್ ಅಂದರೆ 1, ಇದು ರಫ್ ವರ್ಕು. 1 ಫ್ಯಾಕ್ಟೋರಿಯಲ್ ಅಂದರೆ 1, 2 ಪವರ್ 1 ಮೈನಸ್ 1 ಅಂದರೆ 1 ಮೈನಸ್ 1 ಅಂದರೆ 0 ಅಲ್ವಾ? 2 ಪವರ್ 0, ಎನಿಥಿಂಗ್ ಡಿವೈಡ್ ಬೈ 0 ಎನಿಥಿಂಗ್ ಪವರ್ 0 ಈಸ್ 1. ದಟ್ ಈಸ್ 1 ಫ್ಯಾಕ್ಟೋರಿಯಲ್ ಅಂದ್ರೇನು 1 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಪವರ್ 0 ಅಂದರೆ 1. ಈಗ ನೋಡಿ, 1 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1, ಟ್ರೂನಾ ಫಾಲ್ಸಾ? ಟ್ರೂ ಆಗುತ್ತೆ, ಯಾಕಂದರೆ ಈಕ್ವಲ್ ಟು 1 ಟ್ರೂ ಆಗುತ್ತೆ, ಗೊತ್ತಾಗ್ತಿದೆಯಾ? ಇಲ್ಲಾಂದರೆ ಗ್ರೇಟರ್ ಇರಬೇಕು ಲೆಫ್ಟ್ ಹ್ಯಾಂಡು ವಿತ್ ರೆಸ್ಪೆಕ್ಟ್ ಟು ರೈಟ್ ಹ್ಯಾಂಡ್, ಅಥವಾ ಈಕ್ವಲ್ ಇರಬೇಕು. ಇಲ್ಲಿ ಈಕ್ವಲ್ ಇದೆ, ಅದಕ್ಕೆ ಇದು ಟ್ರೂ ಆಗುತ್ತೆ ಸ್ಟೇಟ್ಮೆಂಟ್. therefore P of 1 ಟ್ರೂ ಆಯಿತು. P of 1 is ಟ್ರೂ ಅಂತ ಬರುತ್ತೆ. ಸಿಂಪಲ್ಲು, ಬರೀ ಎನ್ ಜಾಗದಲ್ಲಿ 1 ಹಾಕಿ, ಇಲ್ಲಿ 1 ಫ್ಯಾಕ್ಟೋರಿಯಲ್ ಬರೀರಿ, ಇಲ್ಲೂ ಎನ್ ಜಾಗದಲ್ಲಿ 1 ಹಾಕಿ 2 ಪವರ್ 1 ಮೈನಸ್ 1, 1 ಫ್ಯಾಕ್ಟೋರಿಯಲ್ ಬದಲು 1 ಬರೀರಿ, 2 ಪವರ್ 1 ಮೈನಸ್ 1 ಬದಲು 1 ಬರೀರಿ. ಇದು ಟ್ರೂ ಇರೋದ್ರಿಂದ P of 1 ಟ್ರೂ ಇರುತ್ತೆ ಅಂತ ಹೇಳ್ಬಿಡಿ. ನೆಕ್ಸ್ಟ್ ಏನು ಮಾಡಬೇಕು, ಲೆಟ್ P of n is ಟ್ರೂ ಫಾರ್ n is equal to k ಅಂತ ಬರ್ಕೋಬೇಕು. ನೆಕ್ಸ್ಟ್ ವೇರ್ k is greater than or equal to 1. ಈಗ ನೆಕ್ಸ್ಟು, ಅಥವಾ k ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂತಲೂ ಬರಿಬೋದು. ಈಗ ನೋಡಿ, ಇಲ್ಲಿ ಬರ್ಕೋಬಿಡಿ, k ಫ್ಯಾಕ್ಟೋರಿಯಲ್ ಎನ್ ಜಾಗದಲ್ಲಿ k ಹಾಕ್ಕೊಳ್ಳಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಪವರ್ k ಮೈನಸ್ 1. ಎಕ್ಸ್ಟೆಂಡ್ ಮಾಡಿ, ಈ ಥರ ಬರ್ಕೊಳ್ಳಿ. ಟು ಪ್ರೂವ್ ದಟ್ P of k plus 1 is true ಅಂತ ಬರೆದು, we have, ಇಲ್ಲೇನು ಮಾಡಿ, ನೋಡಿ ಸೀರೀಸಲ್ಲಿ ಇಲ್ಲ ಅಂದರೆ ಇದೇನಿರುತ್ತೆ ಅದೇ ಬರ್ಕೊಬಿಡಿ. k ಫ್ಯಾಕ್ಟೋರಿಯಲ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಪವರ್ k ಮೈನಸ್ 1. ನೋಡಿ, ಇಲ್ಲಿ k ಪ್ಲಸ್ 1 ಬರ್ಸೋಕ್ಕೆ ಮಲ್ಟಿಪ್ಲೈ ಬೈ k ಪ್ಲಸ್ 1 ಲೆಫ್ಟಲ್ಲೂ ಮಾಡಿ, ರೈಟಲ್ಲೂ ಮಾಡಿ. k ಪ್ಲಸ್ 1 ಇಂಟು k ಫ್ಯಾಕ್ಟೋರಿಯಲ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು k ಪ್ಲಸ್ 1 ಇಂಟು 2k ಮೈನಸ್ 1. ಇಲ್ಲಿ ನೋಡಿ, ಇಲ್ಲಿ ಸಿಂಬಲ್ಲು
ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ ಇಲ್ಲೇನಾದರೂ ಟರ್ಮ್ ಇದ್ದರೆ ಇದಕ್ಕಿಂತ ಕಡಿಮೆ ಇರೋ ನಂಬರ್ನ ನಾವು ಬರ್ಕೋಬೋದು. ಗೊತ್ತಾಗ್ತಿದೆಯಾ? ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ ಇಲ್ಲಿ ಯಾವುದಾದ್ರೂ ಟರ್ಮ್ ಬದಲು ಇದಕ್ಕಿಂತ ಕಡಿಮೆ ಇರೋ ಟರ್ಮ್ ಬರ್ಕೋಬೋದು. ಈಗ ಫಸ್ಟ್ ಏನು ಮಾಡಬೇಕು, ಇದನ್ನ ಬರ್ಕೊಳ್ಳಿ. ಕೆ ಫ್ಯಾಕ್ಟೋರಿಯಲ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2k - 1. ನೆಕ್ಸ್ಟ್ ಏನು ಮಾಡಿ, k + 1ನ ಬೋತ್ ಸೈಡ್ ಮಲ್ಟಿಪ್ಲೈ ಮಾಡಿ. ಈಗ ನೋಡಿ 3 × 2 × 1 ಅಂದರೆ 3 ಫ್ಯಾಕ್ಟೋರಿಯಲ್, ಅಂದರೆ 3 × 4 × 3 × 2 × 1 ಅಂದ್ರೇನು 4 ಫ್ಯಾಕ್ಟೋರಿಯಲ್. ಈಗ ನೋಡಿ 4 × 3 × 2 × 1 ಅಂದರೆ 3 ಫ್ಯಾಕ್ಟೋರಿಯಲ್. 4 × 3 ಫ್ಯಾಕ್ಟೋರಿಯಲನ್ನು 4 ಫ್ಯಾಕ್ಟೋರಿಯಲ್ ಅಂತ ಬೇಕಾದ್ರೆ ಬರೀ. ಈಗ ಎಕ್ಸಾಂಪಲ್ಲು 5 × 4 ಫ್ಯಾಕ್ಟೋರಿಯಲ್ ಇದ್ದರೆ ನೀವೇನಂತ ಬರೀಬೋದು 5 ಫ್ಯಾಕ್ಟ್. ಯಾಕಂದರೆ 4 ಫ್ಯಾಕ್ಟೋರಿಯಲ್ ಅಂದ್ರೇನು 4 × 3 × 2 × 1. ಆವಾಗ 5 × 4 × 3 × 2 × 1 ಏನಾಗುತ್ತೆ 5 ಫ್ಯಾಕ್ಟೋರಿಯಲ್ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ನಂಬರ್ ಇದ್ದು ಅದಕ್ಕಿಂತ ಒಂದು ನಂಬರ್ದು ಫ್ಯಾಕ್ಟೋರಿಯಲ್ ಇದ್ದರೆ ಈ ನಂಬರ್ಗೆ ಫ್ಯಾಕ್ಟೋರಿಯಲ್ ಹಾಕ್ಕೋಬೋದು. ಅಂದರೆ therefore k + 1 × k ಫ್ಯಾಕ್ಟೋರಿಯಲ್ನ ನೀವೇನಂತ ಬರಿಬೋದು k + 1 ಫ್ಯಾಕ್ಟೋರಿಯಲ್ ಬರಿಬೋದು. ಇದು ಲೆಫ್ಟ್ ಹ್ಯಾಂಡ್. ಇಲ್ಲಿ ರೈಟ್ ಹ್ಯಾಂಡಲ್ಲಿ ಏನು ಮಾಡಿ ಆರ್ಡ್ರ್ ಅಂದರೆ ಈ k + 1 ಬದಲು 2 ಹಾಕ್ಕೋಬೋದಾ ನೋಡಿ. ಈಗ ನೋಡಿ k ಏನಿದೆ, k ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಅರ್ಥ ಆಗ್ತಿದೆಯಾ? 1 ಮತ್ತು 1ಗಿಂತ ಜಾಸ್ತಿ ಇರ್ಬೋದು. ಅರ್ಥ ಆಯ್ತಲ್ವ? ಈಗ k ಜಾಗದಲ್ಲಿ k ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದರೆ 1 ಅಥವಾ 1ಗಿಂತ ಜಾಸ್ತಿ, ಅಂದರೆ ಪಾಸಿಟಿವ್ ಇಂಟಿಜರ್. ಈಗ k ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ, 1 + 1 2 ಆಗುತ್ತೆ. 2 ಹಾಕಿದ್ರೆ 2 + 1 3 ಆಗುತ್ತೆ. ಗೊತ್ತಾಗ್ತಿದೆಯಾ? ಅದಕ್ಕೆ ನಾವು ಇಲ್ಲಿ ಇದು ಯಾವಾಗಲೂ ಸ್ಟೇಟ್ಮೆಂಟು ಏನಿರಬೇಕು ಅಂದರೆ ಇದು ಜಾಸ್ತಿ ಇರಬೇಕು. ಈ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಯಾವ ಥರ ಇದೆ ಅಂದರೆ ದಿಸ್ ಒನ್ ಈಸ್ ಗ್ರೇಟರ್ ದ್ಯಾನ್ ಅಥವಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ದಿಸ್ ವ್ಯಾಲ್ಯೂ. ಗೊತ್ತಾಗ್ತಿದೆ? ಅದಕ್ಕೆ ನಾವು k + 1 ಬದಲು 2 ಅಂತ ಬರ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದರೆ 2 ಬಂದು ಮಿನಿಮಮ್ ಇರುತ್ತೆ. ಅರ್ಥ ಆಗ್ತಿದೆಯಾ? 2 ಬಂದು ಏನಿರುತ್ತೆ, ಮಿನಿಮಮ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೋಸ್ಕರ ಹಾಕೋಬೋದು. ಈ 2k - 1 ಹಂಗೆ ಇರಲಿ, ಇಲ್ಲಿ ಬರ್ಕೋಬೋದು. ಬಿಕಾಸ್ 2 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು k + 1 ಫಾರ್ k ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ನೋಡಿ ಈಗ k 1 ಹಾಕ್ತೀರಾ ಅಂದ್ಕೊಳ್ಳಿ, ಆವಾಗ ಈಕ್ವಲ್ ಟು 2 ಆಗುತ್ತೆ. ಅದೇ 2 ಹಾಕಿದ್ರೆ ಇದು ಲೆಸ್ ಇರುತ್ತೆ. 3 ಹಾಕಿದ್ರೆ 2 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4. 3 ಹಾಕಿದ್ರೆ 2 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5. 4 ಹಾಕಿದ್ರೆ 2 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5. ಅಂದರೆ ಈ k + 1 ವ್ಯಾಲ್ಯೂ ಇದೆಯಲ್ವ, ಅದ್ರ ಬದಲು 2 ಅಂತ ಹಾಕ್ಕೋಬೋದು. ಯಾಕಂದರೆ 2 ಬಂದು k 1 ಹಾಕಿದಾಗ ಈಕ್ವಲ್ ಇರುತ್ತೆ, ಮತ್ತು k 1ಗಿಂತ ಜಾಸ್ತಿ ಮಾಡಿದಾಗ ಇದು ಲೆಸ್ಸರ್ ಇರುತ್ತೆ. ಈ ಕಡೆ ನಾವು ಲೆಸ್ಸರ್ ವ್ಯಾಲ್ಯೂನ ಹಾಕ್ಕೋಬೋದು. ಅಂದರೆ k + 1 ಬದಲು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, 2 ಹಾಕಿ ಅಷ್ಟೇ. ಇಲ್ಲಿ ಹೇಳ್ಬಿಡಿ ಯಾಕೆ ಹಾಕಿದ್ದೀವಿ ಅಂದರೆ 2 ಬದಲು k + 1 ಬದಲು 2 ಯಾಕೆ ಹಾಕಿದ್ದೀವಿ ಅಂದರೆ 2 ಬಂದು k + 1ಗಿಂತ ಕಡಿಮೆ ಇದೆ ಅಥವಾ ಈಕ್ವಲ್ ಇದೆ ಫಾರ್ k ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಬರ್ಬಿಡಿ. ಈಗ k + 1 ಫ್ಯಾಕ್ಟೋರಿಯಲ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್. ಈಗ ನೋಡಿ 2 ಪವರ್ ಇಲ್ಲೇನಿದೆ 1 ಇದೆ, ಪ್ಲಸ್ ಬೇಸ್ ಸೇಮ್ ಇದ್ದರೆ ಪವರ್ನ ಆ್ಯಡ್ ಮಾಡ್ಬೋದು. k - 1 ಅಂದರೆ ಏನಾಯಿತು, k + 1 ಫ್ಯಾಕ್ಟೋರಿಯಲ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಪವರ್. ನೋಡಿ 1 + k ನೀವೇನಂತ ಬರೀಬೋದು k + 1. ಅದನ್ನ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. 1 + k ಕ್ಯಾನ್ ಬಿ ರಿಟರ್ನ್ ಆಸ್ k + 1 - 1. ಈಗ ನೋಡಿ ಈ ಸ್ಟೇಟ್ಮೆಂಟ್ಗೆ k ಜಾಗದಲ್ಲಿ k + 1 ಹಾಕಿದ್ರೆ ಯಾವ ಥರ ಕಾಣುತ್ತೆ ನೋಡಿ. k + 1 ಫ್ಯಾಕ್ಟೋರಿಯಲ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಪವರ್ k + 1 - 1. ಅಂದರೆ ಈ ಸ್ಟೇಟ್ಮೆಂಟ್ ಯಾವುದಾಯಿತು, p(k + 1) ಥರ ಆಯಿತು. ಗೊತ್ತಾಗ್ತಿದೆ? ಅಂದರೆ ಇದು ಟ್ರೂ ಆಗುತ್ತೆ ಅಂತ ನಾವು ಪ್ರೂವ್ ಮಾಡಿದ್ವಿ. ಗೊತ್ತಾಗ್ತಿದೆಯಾ? ಲಾಸ್ಟಲ್ಲಿ ಏನಂತ ಬರೀತೀರಾ ಮಾಮೂಲಿ ಸೆಂಟೆನ್ಸು, ದಸ್ p(k + 1) ಈಸ್ ಟ್ರೂ, ದಸ್ p(k + 1) ಈಸ್ ಟ್ರೂ whenever p(k) is 2 ಅಂತ ಬರುತ್ತೆ. Hence, by the principle of
ಮ್ಯಾಥಮೆಟಿಕಲ್ ಇಂಡಕ್ಷನ್ ಇದು ರಫ್ ವರ್ಕು, ಇದೇನು ಬರೆಯೋಕ್ಕೆ ಹೋಗ್ಬಿಡಿ. ಪಿ ಆಫ್ ಎನ್ ಇಸ್ ಟ್ರೂ ಫಾರ್ ಎನ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಬರ್ತೀವಿ. ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಈ ಥರ ಕ್ವಶನ್ ಕೇಳಿದ್ರೆ ಬೈ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರೂವ್ ದಟ್ ಎನ್ ಫ್ಯಾಕ್ಟೋರಿಯಲ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಪವರ್ n - 1 ಅಂತ ಕೇಳಿದ್ರೆ ಫಾರ್ ಆಲ್ ಇಂಟೀಜರ್ n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ನೀವು ಏನು ಮಾಡಿ, ಫಸ್ಟ್ ಲೆಟ್ ಪಿ ಆಫ್ ಎನ್ ಬಿ ದ ಸ್ಟೇಟ್ಮೆಂಟ್ ಗಿವನ್ ಬೈ ಪಿ ಆಫ್ ಎನ್ ಸಚ್ ದಟ್ ಎನ್ ಫ್ಯಾಕ್ಟೋರಿಯಲ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಪವರ್ n - 1 ಫಾರ್ ಎನ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಸ್ಟೇಟ್ಮೆಂಟ್ ಬರ್ಕೋಬಿಡಿ. ಆಮೇಲೆ ಏನು ಮಾಡಿ, ನಾವು ಎನ್ ಜಾಗದಲ್ಲಿ 1 ಆಗಿ ಪಿ ಆಫ್ 1 ಇಲ್ಲಿ 1 ಫ್ಯಾಕ್ಟೋರಿಯಲ್ ಆಗುತ್ತೆ 2 ಪವರ್ 1 - 1 ದಟ್ ಈಸ್ 1 ಫ್ಯಾಕ್ಟೋರಿಯಲ್ is 1, 2 power 0 is 1. Therefore P of 1 is true. Let P of n is true for n is equal to k ಅಂತ ತಗೊಳ್ಳಿ. ಇಲ್ಲಿ k ಫ್ಯಾಕ್ಟೋರಿಯಲ್ is 2 power greater than or equal to 2 power k minus 1 ಆಗುತ್ತೆ. Now to prove P of k plus 1 is true ಅಂತ ಬರೆದು ಇದನ್ನ ಬರ್ಕೊಳ್ಳಿ. k plus 1ನ ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡಲ್ಲಿ ಮಲ್ಟಿಪ್ಲೈ ಮಾಡಿ. k plus 1 ಇಂಟು k ಫ್ಯಾಕ್ಟೋರಿಯಲ್ ಬದಲು k plus 1 ಫ್ಯಾಕ್ಟೋರಿಯಲ್ ಬರೀರಿ. ಈ k plus 1 ಬದಲು ಬರೀ 2 ಹಾಕ್ಕೊಳ್ಳಿ, ಯಾಕೆಂದರೆ 2 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು k plus 1 ಫಾರ್ k ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಅಂತ ಬರ್ಕೊಳ್ಳಿ. ಆಮೇಲೆ k plus 1 ಫ್ಯಾಕ್ಟೋರಿಯಲ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಬೇಸ್ ಸೇಮ್ ಇದ್ದರೆ ಪವರ್ನ ಆ್ಯಡ್ ಮಾಡ್ಬೋದು. ಅದಕ್ಕೆ 1 ಪ್ಲಸ್ k ಮೈನಸ್ 1 ಆಗುತ್ತೆ. 1 ಪ್ಲಸ್ kನ k plus 1 ಮೈನಸ್ 1 ಆಗುತ್ತೆ. ಅರ್ಥಾತ್ ಇದು P of k plus 1 ಫಾರ್ಮಲ್ಲಿದೆ. Thus P of k plus 1 is true whenever P of k is 2 ಅಂತ ಬರೆದು, hence by the principle of mathematical induction P of n is true for n greater than or equal to 1 ಅಂತ ಬರ್ಕೊಳ್ಳಿ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.